ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ. ನಮಸ್ಕಾರ. ಭಟ್ರು ನಮಸ್ಕಾರ. ಈ ಬನ್ನಂಜೆ ಅಂತ ಹೇಳಿ ಒಂದು ಹೆಸರು ಹೇಗೆ ಬಂತು ಸರ್ ಇಲ್ಲಿಗೆ? ವಿಶೇಷವಾಗಿ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ತುಂಬ ಇತಿಹಾಸ ಇರುವಂತಹ ದೇವಸ್ಥಾನ. 1200 ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕೆ ಉಂಟು. 8ನೇ ಶತಮಾನದಲ್ಲಿ ಕರ ಮತ್ತು ರಟ್ಟ ಅಂತ ಇಬ್ಬರು ಪರಮ ಶಿವಭಕ್ತರು ಈ ದೇವಾಲಯವನ್ನು ನಿರ್ಮಾಣ ಮಾಡಿದರು ಅಂತ ಹೇಳಿ. ವಿಶೇಷವಾಗಿ ಮುಂಚೆ ಈ ಜಾಗಕ್ಕೆ ಇದ್ದ ಹೆಸರು ತಾಳೆಕುಡೆ ಅಂತ ಹೇಳುವಂಥ ಜಾಗ. ತಾಳೆಕುಡೆ ದೇವಸ್ಥಾನ ಅಂತ ಹೇಳಿಯೇ ನಮ್ಮ ಹಿಂದಿನ ತಲೆಮಾರಿನ ಭಕ್ತರೆಲ್ಲ ಕರಿತಾ ಇದ್ದಂಥ ತಾಳೆಕುಡೆ ದೇವಸ್ಥಾನ ಅಂತ ಹೇಳಿ. ವಿಶೇಷವಾಗಿ ಮಧ್ವಾಚಾರ್ಯರು ಶ್ರೀಕೃಷ್ಣನ ಪ್ರತಿಷ್ಠೆ ಆಗೋಕ್ಕಿಂತ ಮುಂಚೆ ಈ ಕ್ಷೇತ್ರಕ್ಕೆ 2 ಸಲ ಬಂದಿದ್ದಾರೆ ಅಂತ. ಒಂದು ಸಲ ಸಣ್ಣ ಮಗು ಇರುವಾಗ ಕೊಡವೂರಿನ ಶಂಕರನಾರಾಯಣ ದೇವಸ್ಥಾನಕ್ಕೆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ತೆರಳಿರ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋಗುವಾಗ ಉಡುಪಿ ಅನಂತೇಶ್ವರ ದೇವಸ್ಥಾನದಲ್ಲಿ ಸಿಗ್ತಾರೆ. ಆ ಅನಂತೇಶ್ವರ ದೇವಸ್ಥಾನ ಸಿಕ್ಕುವಾಗ ಕೇಳ್ತಾರೆ, ನೀ ಹೇಗೆ ಬಂದು ಯಾರೊಟ್ಟಿಗೆ ಬಂದಿ ಅಂತ ಹೇಳುವಂಥ ವಿಚಾರ ಕೇಳುವಾಗ ಕೊಡವೂರಿನ ಶಂಕರನಾರಾಯಣ ದೇವರು ಈ ಜಾಗಕ್ಕೆ ಮುಂಚೆ ಇದ್ದ ತಾಳೆಕುಡೆ ಅಂತ ಹೇಳಿ, ತಾಳೆಕುಡೆ ದೇವಸ್ಥಾನದವರೆಗೆ ಶಂಕರನಾರಾಯಣ ದೇವರು ನನ್ನನ್ನು ಬಿಟ್ಟರು. ಇನ್ನು ತಾಳೆಕುಡೆ ದೇವಸ್ಥಾನದಿಂದ ಅನಂತೇಶ್ವರ ದೇವಸ್ಥಾನದವರೆಗೆ ಮಹಾಲಿಂಗೇಶ್ವರ ದೇವರು ನನ್ನನ್ನು ಬಿಟ್ಟು ಹೋದರು ಅಂತ ಹೇಳಿ ಸಣ್ಣ 3 ವರ್ಷದ ಮಗು ಇರುವಾಗ ಹೇಳ್ತಾರೆ. ಇನ್ನೊಮ್ಮೆ 2ನೇ ಸಲ ಕೃಷ್ಣನ ಮೂರ್ತಿಯನ್ನು ಮಲ್ಪೆ ವಡಮಾಂಡೇಶ್ವರ ದೇವಸ್ಥಾನ ವಡಮಾಣದಿಂದ ಕೃಷ್ಣ ಮಠಕ್ಕೆ ತೆಗೆದುಕೊಂಡು ಹೋಗುವ ಸಂದರ್ಭ ಈ ಹೋಗುವಂಥ ಹಾದಿಯಲ್ಲಿ ಈ ದೇವಸ್ಥಾನ ಸಿಗ್ತದೆ. ಇಲ್ಲಿ ದೇವರನ್ನು ಒಂದು ದಿವಸ ಇಡ್ತಾರೆ. ಕೃಷ್ಣನ ಮೂರ್ತಿಯನ್ನು ಬನ್ನಂಜೆ ದೇವಸ್ಥಾನದಲ್ಲಿ ಈ ತಾಳೆಕುಡೆ ದೇವಸ್ಥಾನದಲ್ಲಿ ಇಡ್ತಾರೆ. ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಏನು ಸಿಗದೇ ಇರುವಾಗ ಬನ್ನಂಗಾಯಿ ಹೇಳ್ತೇವೆ. ಬನ್ನಂಗಾಯಿ ಹೇಳಿದರೆ ಬೆಳೆದ ತೆಂಗಿನಕಾಯಿ, ಆಚೆ ತೆಂಗಿನಕಾಯೆಲ್ಲ ಎಳನೀರಲ್ಲ. ಅದನ್ನು ಈ ದೇವರಿಗೆ ಇಲ್ಲಿಯ ದೇವರಿಗೆ ಸಮರ್ಪಣೆ ಮಾಡಿದ್ದಕ್ಕೆ ಈ ಊರಿಗೆ ಮತ್ತೆ ಬನ್ನಂಜೆ ಅಂತ ಹೆಸರು ಬರಲಿಕ್ಕೆ ಕಾರಣ ಆಯಿತು ಅಂತ. ಬನ್ನಂಗಾಯಿಯನ್ನು ದೇವರಿಗೆ ದೇವರಾಗಿ ಅರ್ಪಣೆ ಮಾಡಬೇಕು ಅಂತ ಹೇಳುವ ವಿಚಾರ ಏನು ಸಿಗಲಿಲ್ಲ. ಆವಾಗ ಬನ್ನಂಗಾಯಿ ಸಿಕ್ಕಿತು. ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಅದಕ್ಕೆ ಬನ್ನಂಗಾಯಿ ಅಂತ ನಾವು ಆಡು ಭಾಷೆಯಲ್ಲಿ ಹೇಳುವಂಥದ್ದು. ಅದನ್ನು ದೇವರಿಗೆ ಅರ್ಪಣೆ ಮಾಡಿದ್ದಕ್ಕೆ ಬನ್ನಂಜೆ ಅಂತ ಹೆಸರು ಅವತ್ತಿನಿಂದ ಬರಲಿಕ್ಕೆ ಕಾರಣ ಆಯಿತು. ಇದಕ್ಕೆ 8ನೇ ಶತಮಾನದಲ್ಲಿ ಕರ ಮತ್ತು ರಟ್ಟ ಅಂತ ಇಬ್ಬರು ಪರಮಶಿವಭಕ್ತರು ಅವರ ಇಷ್ಟಾರ್ಥಕ್ಕೋಸ್ಕರವಾಗಿ ದೇವರನ್ನು ಪ್ರತಿಷ್ಠೆ ಮಾಡಿದಂಥ ಸುಮಾರು 1200 ವರ್ಷಗಳು ಅಂತ ನಮಗೆ ಒಂದು ಇದರಲ್ಲಿ ಗೊತ್ತಾಗ್ತದೆ. ಹಾಗಾಗಿ 1200 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಸರ್, ನಿಮ್ಮ ಹೆಸರು? ಮಧುಸೂದನ ಪಾದ್ಯ. ಮಾಹಿತಿ ಕೊಟ್ಟಿದ್ದೀರಿ ನೀವು, ತುಂಬ ಧನ್ಯವಾದ. ನನ್ನ ಹೆಸರು ರಮೇಶ್ ಕಾಂಚನ್. ನಾನು ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಬ್ರಹ್ಮಕಲಶೋತ್ಸವದ ಸಂಚಾಲಕನಾಗಿ ಒಂದು ದೇವರ ಚಾಕರಿ ಮಾಡಲಿಕ್ಕೆ, ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಏಪ್ರಿಲ್ 16ರಿಂದ ಏಪ್ರಿಲ್ 20ರವರೆಗೆ ನಡೆಯುತ್ತಿರುವಂತಹ ಒಂದು ಕಾರ್ಯಕ್ರಮದ ಕುರಿತಾಗಿ ಒಂದು ಸಣ್ಣ ಮಾಹಿತಿ. ಈಗಾಗಲೇ ನಿನ್ನೆ ಜೋಡುಕಟ್ಟೆಯಿಂದ ಆರಂಭ ಆದ ಹಸಿರು ಹೊರೆಕಾಣಿಕೆ ಭಾಳ ವಿಜೃಂಭಣೆಯಿಂದ ಭಾಳಷ್ಟು ಒಳ್ಳೆಯ ವೈಭವದಿಂದ ಹೊರೆಕಾಣಿಕೆ ಬಂದಿದೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ ನಮ್ಮ ಉಡುಪಿ ನಗರದ ಬಹುತೇಕ ಎಲ್ಲ ಜನರು, ಭಕ್ತರು ಮತ್ತು 8 ಮಾಗನೆಯ ಜನರು ಮತ್ತು ವಿಶೇಷವಾಗಿ ಉಡುಪಿಯ ಉದ್ಯಮಿಗಳ ಸಹಕಾರದಿಂದ ಭಾಳಷ್ಟು ಯಶಸ್ವಿಯಾಗಿ ಹಸಿರು ಹೊರೆಕಾಣಿಕೆ ನಡೆದಿದೆ. ಇದು ಇವತ್ತು 16ನೇ ತಾರೀಕು ಪ್ರಥಮ ದಿನ, ಬ್ರಹ್ಮಕಲಶೋತ್ಸವದ ಪ್ರಥಮ ದಿನ. ಇವತ್ತು ಭಕ್ತರ ಸಂಖ್ಯೆ ನೋಡುವಾಗ ಭಾಳಷ್ಟು ಖುಷಿಯಾಗಿದೆ. 5,000ಕ್ಕೂ ಅಧಿಕ ಜನ ಈಗಾಗಲೇ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಭಾಳ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಇದಕ್ಕೆ ಮೂಲ ಕಾರಣ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಭಾಳಷ್ಟು ಭಕ್ತರು ಇದ್ದಾರೆ. 1 ಲಕ್ಷಕ್ಕೂ ಅಧಿಕ ಭಕ್ತರು ಈ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇದ್ದಾರೆ. ಹಾಗಾಗಿ ಭಕ್ತರ ಸಮೂಹವೇ ಇಲ್ಲಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಓಕೆ ಸರ್, ಬಹುಮುಖ್ಯವಾಗಿ ಒಂದು ಕೇಳೋದು ನಾನು, ಇಲ್ಲಿ ಒಂದು ಜಾಗದ ವ್ಯವಸ್ಥೆ ಆಗಲಿ, ಒಂದು ಪಾರ್ಕಿಂಗ್ ವ್ಯವಸ್ಥೆ, ಇದನ್ನೆಲ್ಲ ಹೇಗೆ ಸರ್ ನೀವು ಮ್ಯಾನೇಜ್ ಮಾಡಿದ್ರಿ? ಈಗಾಗಲೇ ನೀವು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಈಗಾಗಲೇ ಇಲ್ಲಿಯ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದೇ ಕೊರತೆ ಏನಂದರೆ ಈ ದೇವಸ್ಥಾನಕ್ಕೆ ಈ ಪಾರ್ಕಿಂಗ್ ಮಾಡುವ ಜಾಗ ಕೊರತೆ ಇದೆ. ಅದಕ್ಕೋಸ್ಕರ ನಾವು ಈ ಬನ್ನಂಜೆ ಮಹಾಲಿಂಗೇಶ್ವರ ದೇವರ ಬ್ರಹ್ಮಕಲಶೋತ್ಸವ ವೈಭವದಲ್ಲಿ ಮಾಡಬೇಕೆಂಬ ನಮ್ಮ ಹಂಬಲ ಮತ್ತು ಸಮಿತಿಯವರ ಒಂದು ಆಶೆ. ಅದಕ್ಕೋಸ್ಕರ ಈ ಬ್ರಹ್ಮಕಲಶೋತ್ಸವ ವೈಭವವನ್ನು ಮಾಡಿದ್ದೇವೆ. ಇಲ್ಲೇ ಪಕ್ಕದಲ್ಲೇ ಇರುವಂಥ 36 ಸೆನ್ಸ್ ಜಾಗವನ್ನು ನಾವು ಈಗಾಗಲೇ ಖರೀದಿಯನ್ನು ಮಾಡಿದ್ದೇವೆ. ಮುಂಗಡವಾಗಿ 50 ಲಕ್ಷ ಈಗಾಗಲೇ ಕೊಟ್ಟಿದ್ದೇವೆ. ಇನ್ನು ಉಳಿದಂಥ ಏನು ಹಣವನ್ನು ನಾವು ಈ ಬ್ರಹ್ಮಕಲಶೋತ್ಸವದಲ್ಲಿ ವೈಭವ ಮಾಡುವ ಮುಖಾಂತರ ಭಕ್ತರಿಂದ ಒಂದಷ್ಟು ದೇಣಿಗೆಗಳನ್ನು ಸಂಗ್ರಹ ಮಾಡುವ ಮುಖಾಂತರ ಈ ಭೂದಾನದಲ್ಲಿ ಭಕ್ತರು ಕೂಡ ಪಾಲ್ದಾರರಾಗಬೇಕು. ಅದರಲ್ಲಿ ಕೂಡ ಒಂದು ಪುಣ್ಯದ ಕೆಲಸ ಎಲ್ಲರೂ ಭಕ್ತರು ಪಾಲ್ದಾರರಾಗಬೇಕಾ ಅಂತೇಳಿ ಮನವಿಯನ್ನು ಮಾಡುತ್ತಾ ಈ ಭೂಮಿಯನ್ನು ದೇವರಿಗೆ ಅರ್ಪಣೆ ಮಾಡಿದರೆ ನಮಗೆ ಒಂದು ಸಂತೃಪ್ತಿ ಆಗ್ತದೆ ಎಲ್ಲರಿಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ವೈಭವಕ್ಕೆ ಈಗಾಗಲೇ ಭಾಳಷ್ಟು ಪಾರ್ಕಿಂಗಿನ ಕಷ್ಟ ಆದ ಸಮಸ್ಯೆ ಇದ್ದ ಕಾರಣ ಕೂಡ ನಾವು ಈಗಾಗಲೇ ಬನ್ನಂಜೆ ಅಣಗುರು ಮಂದಿರದ ಕೆಳಗಿರುವಂಥ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೆ. ಅದೇ ರೀತಿ ವುಡ್ಲ್ಯಾಂಡ್ ಹೋಟೆಲ್ ಇರುವ ಹೀರಾಬಾಗ್
ಅಲ್ಲಿ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ. ಇಲ್ಲೇ ನಮ್ಮ ದೇವಸ್ಥಾನ ಎದುರುಗಡೆ ಇರುವಂಥ ಒಂದು ದೊಡ್ಡ ವಿಶಾಲ ಗದ್ದೆ, ಅದೇ ರೀತಿ ಜಯಲಕ್ಷ್ಮಿ ಎದುರುಗಡೆ ಒಂದು ಸುಗುಣ ಹೋಟೆಲ್ ಇದೆ, ಅದರ ಹಿಂಭಾಗದಲ್ಲಿ ಇರುವಂಥ ಜಾಗವನ್ನು ಕೂಡ ಸಮತಟ್ಟು ಮಾಡಿ ಬಂದಂಥ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಈ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಸರಸ್ವತಿ ಶಾಲೆಯ ಹಿಂದ್ಗಡೆ ಇರುವಂಥ ದೊಡ್ಡ ವಿಶಾಲವಾದ ಜಾಗವನ್ನು ಕೂಡ ನಾವು ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿ ಅದು ಅಷ್ಟು ಮಾತ್ರ ಅಲ್ಲ, ಇವತ್ತು ಶಾರದಾ ಹೋಟೆಲ್ ಪಕ್ಕದಲ್ಲಿ ಇರುವಂತಹ ವಿಶಾಲವಾದ ಜಾಗವನ್ನು ಕೂಡ ನಮ್ಮ ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಎಂಬ ನಿಟ್ಟಿನಿಂದ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಸ್ವಲ್ಪ ಭಕ್ತರಲ್ಲಿ ವಿನಂತಿ ಇರೋದು, ಸ್ವಲ್ಪ ಏನಾದರೂ ವ್ಯತ್ಯಾಸಗಳಾದರೆ ತಾವು ದೇವರ ಮೇಲೆ ಭಾರ ಹಾಕ್ಕೊಂಡು ಅಥವಾ ದೇವರ ಮೇಲೆ ಪ್ರೀತಿ ಇಟ್ಕೊಂಡು ಈ ಏನು ತೊಂದರೆಗಳನ್ನು ಸ್ವಲ್ಪ ಮಟ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ 8 ಮಾಗಣಿಗೆ ಸಂಬಂಧಪಟ್ಟಂತಹ ದೇವಸ್ಥಾನ ಅಂತ ಹೇಳಿ, 8 ಮಾಗಣಿ ಅಂದರೆ ಯಾವುದೆಲ್ಲ ಊರು ಬರ್ತದೆ? ಈಗಾಗಲೇ ನಮ್ಮ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನ 8 ಮಾಗಣಿಗೆ ಸೇರಿದಂಥ ದೇವಸ್ಥಾನ ಅಂತ ಹೇಳಿದರೆ ಮೂಡನಿಡಮೂಡು, ಬನ್ನಂಜೆ, ಅದೇ ರೀತಿ ಕಡೆಕಾರು, ಅಂಬುಲ್ಪಾಡಿ, ತೆಂಕನಿಡೂರು, ಆನಂತರ ಕಿದಿಯೂರು, ಕಪ್ಪೆಟ್ಟು, ಈ ರೀತಿ ಈ ಗ್ರಾಮಗಳಿಗೆ ಸೇರಿದಂಥ ಈ ದೇವಸ್ಥಾನ ಮತ್ತು ನಗರದಲ್ಲಿ ಏಕೈಕ ಇರುವಂಥ ದೇವಸ್ಥಾನ ಬನ್ನಂಜೆ ಮಹಾಲಿಂಗೇಶ್ವರ ದೇವರ ದೇವಸ್ಥಾನ. ಭಾಳಷ್ಟು ಭಕ್ತರು ಸಂಖ್ಯೆ ಇರುವಂಥ ದೇವಸ್ಥಾನ. ಪ್ರಾಯಶಃ ಇದು ಇಲ್ಲಿಯ ಸಮಿತಿಯವರು ಪ್ರತಿ ಸೋಮವಾರ ಅನ್ನದಾನ ಪ್ರಸಾದ ಕೊಡುವಂಥ ಪ್ರಾರಂಭ ಮಾಡಿದಂಥ ಪ್ರತಿದಿನ 1,500-2,000 ಜನ ಇಲ್ಲಿ ಭಕ್ತರು ಬಂದು ಪ್ರಸಾದವನ್ನು ಸೇವನೆ ಮಾಡ್ತಾರೆ. ಅದೇ ರೀತಿ ಇವತ್ತು 5,000ಕ್ಕಿಂತ ಜಾಸ್ತಿ ಭಕ್ತರು ಬಂದಿದ್ದಾರೆ. ಪ್ರಾಯಶಃ ದಿನದಿಂದ ದಿನಕ್ಕೆ, ಈಗ ನಾಳೆ ಕೂಡ ಇದೆ, ನಾಡಿದ್ದು ಕೂಡ ಇದೆ, ಆನಂತರ 20ನೇ ತಾರೀಕಿಗೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಅನ್ನದಾನಕ್ಕೆ ಬರ್ತಾರೆ. ಭಾಳ ಸಂತೋಷ ಆಗ್ತದೆ. ಇಂಥ ಒಂದು ಪುಣ್ಯದ ಕೆಲಸದಲ್ಲಿ ಅದು ಕೂಡ ಮಹಾಲಿಂಗೇಶ್ವರ ದೇವರ ಒಂದು ಪುಣ್ಯದ ಕೆಲಸ, ಚಾಕರಿ ಮಾಡುವಂಥ ಕೆಲಸ ನಮ್ಮ ಭಾಗ್ಯ ಅಂತ ಹೇಳ್ತೇನೆ. ಹಾಗಾಗಿ ನಾನು ಮತ್ತೊಮ್ಮೆ ಎಲ್ಲ ನಮ್ಮ 8 ಮಾಗಣೆ ಮತ್ತು ಉಡುಪಿ ಜಿಲ್ಲೆ ಎಲ್ಲ ಭಕ್ತರಲ್ಲಿ ಕೇಳುವುದು, ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಬ್ರಹ್ಮಕಲಶೋತ್ಸವ ವೈಭವವನ್ನು ಭಾಳಷ್ಟು ಚೆಂದ ಮಾಡಿ ಯಶಸ್ವಿ ಮಾಡಿ ಕೊಡಬೇಕಾಗಿ ತಮ್ಮ ಹತ್ರ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ.